ವಾಘಾ ಗಡಿಯಲ್ಲಿ ನ್ಯೂಸ್ 18 ಕ್ಷಣದ ಮಾಹಿತಿಯನ್ನ ನೀಡ್ತಾ ಇದೆ. ನ್ಯೂಸ್ 18 ಗಡಿಯಿಂದ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ನ್ಯೂಸ್ 18 ಪ್ರತಿನಿಧಿಯಿಂದ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ವಾಘಾ ಗಡಿಯಲ್ಲಿ ಭಾರಿ ಜನಸ್ತೋಮ ಈಗ ನೆರೆದಿದೆ. ಅಭಿನಂದನ್ ಸ್ವಾಗತಕ್ಕೆ ಸೇರ್ತಾ ಇದ್ದಾರೆ ಜನ. ವೀರಪುತ್ರನ ಸ್ವಾಗತಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ವಾಘಾ ಗಡಿಯಲ್ಲಿ ಭಾರಿ ಜನಸ್ತೋಮ ಈಗ ಆಲ್ರೆಡಿ ಸೇರಿರುವಂತದ್ದು. ಅಭಿನಂದನ್ ಸ್ವಾಗತಕ್ಕೆ ಭಾರತೀಯರೆಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಸಂಭ್ರಮದಿಂದ ಸ್ವಾಗತ ಮಾಡಿಕೊಳ್ಳುವುದಕ್ಕೋಸ್ಕರ ವೀರಪುತ್ರನ ಸ್ವಾಗತಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ವಾಘಾ ಗಡಿಯಲ್ಲಿ ಈಗ ಆಲ್ರೆಡಿ ಭಾರಿ ಜನಸ್ತೋಮ ಕೂಡ ಸೇರಿದೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂತದ್ದು. BSF ನೇತೃತ್ವದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ. BSF ಯೋಧರು, ಅಧಿಕಾರಿಗಳು ಮತ್ತು ಒಂದ್ ಕಡೆ ವಾಯುಪಡೆಯ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಇನ್ನೊಂದ್ ಕಡೆ ಅಭಿನಂದನ್ ಅವರ ಪೋಷಕರು ಕೂಡ ಅಲ್ಲಿರುವಂತದ್ದು. ਸਾਡੇ ਲਈ ਬਹੁਤ ਵੱਡੀ ਖੁਸ਼ੀ ਆ ਕਿਉਂਕਿ ਅਸੀਂ ਸਾਡੇ ਵੱਡਿਆਂ ਤੋਂ ਸੁਣਦੇ ਰਹੇ ਜੰਗ ਦੇ ਵਿੱਚ ਕੀ ਹਾਲਾਤ ਹੁੰਦੇ ਆ। ਅਸੀਂ ਅੱਜ ਜਿਹੜਾ ਸਾਡਾ ਫੌਜੀ ਨੇ ਏਡੀ ਵੱਡੀ ਕੁਰਬਾਨੀ ਕੀਤੀ ਆ, ਸਾਡਾ ਫਰਜ਼ ਬਣਦਾ ਆ ਵੀ ਹਿੰਦੁਸਤਾਨ ਕਰਕੇ ਅਸੀਂ ਲੋਕ ਇੱਥੇ ਜਿਹੜਾ ਇੱਕ ਐਡਾ ਵੱਡਾ ਸਵਾਗਤ ਕਰੀਏ। हम कहेंगे माला बंदा आ गया, हम खुशी मनाएंगे, सब पब्लिक हमारी खुशी मनाएगी, हिंदुस्तान भी मनाएगा। ढोल बजा रहा है, आपको हम खुशी के साथ माला बंदा आ गया है। झंडा लेकर उनके स्वागत के लिए हमारे देश के रक्षा के लिए वो गए हैं। हम उनकी सुरक्षा में भी पूरा अमृतसर आने वाला है। हम अपने कल्चर से ढोल ढूल बजा के भंगड़ा डाल के उनको लेके जाएंगे। असल हीरो है हमारे वो। जी हम अमृतसर के लोग हैं, यहीं पास में हमारा गांव है, वहाँ से आए हैं, सुबह से आए हैं, इकट्ठे हुए हैं और भी लोग इकट्ठे होंगे यहाँ पे। पूरा अमृतसर इकट्ठा होगा, पूरा स्वागत करेंगे हम, बिल्कुल स्वागत करेंगे। उसका बहुत बड़ी बात है कि वो लड़ने के लिए किसी के घर पे गया और उसको जवाब देके आया। पाकिस्तान डरा हुआ है इसलिए इतनी जल्दी छोड़ रहा है उसको, और आगे भी हम उसके साथ सेना का साथ देंगे। स्वागत करने हमें सुबह से 4 बजे से बैठे हैं इधर आके। अभी देख रहे हैं जल्दी तो जल्दी वो पाकिस्तान में हमारे बीच आए। 12 ಗಂಟೆಗೆ ಭಾರತಕ್ಕೆ ಅಭಿನಂದನ್ ಅವರು ಬರಲಿದ್ದಾರೆ. ಸೊ ಹೀಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವಾಘಾ ಗಡಿ ಬಾರ್ಡರ್ ಅಲ್ಲಿ ನ್ಯೂಸ್ 18 ಕನ್ನಡ ಕೂಡ ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಮ್ಮ ಪ್ರತಿನಿಧಿಗಳು ಕೂಡ ವಾಘಾ ಗಡಿ ಬಾರ್ಡರ್ ಅಲ್ಲಿ ಇದ್ದಾರೆ. ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗೋಣ. ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಜಾನಕಿರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಎಸ್ ಸರ್, ಈಗ ಒಬ್ಬರನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ, ಬಂಧಿಸಿ ಅಥವಾ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ದೇಶದ ಸೈನಿಕರಾಗ್ಲಿ ಯಾವ ರೀತಿಯಾಗಿ ಒಳಗಡೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ? ಯಾವ್ದಾದ್ರು ಒಂದು ದೇಶ, ಈಗ ಅಭಿನಂದನ್ ಅವರನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಂಡಂತ ಸಂದರ್ಭದಲ್ಲಿ ಅನೇಕ ಏನು POW ಪ್ರಿಸನರ್ಸ್ ಆಫ್ ವಾರ್ ಆದವರು ಹೇಳಿರೋ ಪ್ರಕಾರ ಅವರಿಗೆ ಮತ್ತು ನಾರ್ಮಲ್ ಇಂಟೆಲಿಜೆನ್ಸ್ ಸೋರ್ಸಸ್ ಪ್ರಕಾರ, ನಾನು 4 ವರ್ಷ ನಮ್ಮ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡಿದ್ದೇನೆ. ಇದರ ಪ್ರಕಾರ ನಾವು ಅಂದ್ಕೊಳ್ಳೋದು ಅವ್ರಿಗೆ ಯಾವ ಸುದ್ದಿಯೂ ತಲುಪ್ತಿರಲ್ಲ. ಯಾವ ಕಾರಾಗೃಹದಲ್ಲಿ ಐಸೋಲೇಟೆಡಲ್ಲಿ ಇಟ್ಟಿರ್ತಾರೆ, ಅವರಿಗೆ ಏನೂ ಗೊತ್ತಿರಲ್ಲ. ಯುದ್ಧ ಮುಗೀತೋ, ಇಂಡಿಯಾ ಸೋಲ್ತೋ, ಪಾಕಿಸ್ತಾನ ಗೆಲ್ತೋ ಏನು, ಅಥವಾ ಇಂಡಿಯಾ ಗೆಲ್ತೋ ಪಾಕಿಸ್ತಾನದ ಯಾವ ನ್ಯೂಸು ಗೊತ್ತಿರಲ್ಲ ಅವರಿಗೆ. ಆ ಸಂದರ್ಭದಲ್ಲಿ ಅವ್ರನ್ನ ಬ್ರೈನ್ ವಾಶ್ ಮಾಡ್ತಾರೆ. ಈ ಸಲ ಏನೋ ಅವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅವ್ರನ್ನ ಶಕ್ತಿ ಮುಂದೆ ಅವರ ಆಟ ನಡೀಲಿಲ್ಲ. ಇಲ್ಲ ಅಂದರೆ ನಾರ್ಮಲಿ ತಿಂಗಳುಗಟ್ಟಲೆ ಇಟ್ಟು ಅವರಿಗೆ ಏನೂ ಗೊತ್ತಾಗದಾಗ ಅವ್ರು ಬ್ರೈನ್ ವಾಶ್ ಮಾಡ್ತಾರೆ, ಹೆದರಿಸ್ತಾರೆ, ಆದಷ್ಟು ಇನ್ಫಾರ್ಮೇಷನ್ಗಳನ್ನು ಹೊರಡಿಸ್ತಾರೆ ಅವರಿಂದ. ಅವ್ರ ಹತ್ರ ಅನೇಕ ಇನ್ಫಾರ್ಮೇಷನ್ನು ಓವರ್ ದ ಟೈಮ್ ಕಲೆಕ್ಟ್ ಮಾಡುತ್ತೆ ಇಂಟೆಲಿಜೆನ್ಸು. ಅಂದರೆ ಪ್ರತಿಯೊಂದು ಸ್ಕ್ವಾಡ್ರನ್ ಬಗ್ಗೆ, ಪ್ರತಿಯೊಂದು ಅಟ್ಯಾಕ್ ಎಲಿಮೆಂಟ್ ಬಗ್ಗೆ, ಕೋರ್ ಕಮಾಂಡರ್, ಅಲ್ಲಿ ಇರೋವಂಥ ಮುಖ್ಯ ವ್ಯಕ್ತಿಗಳು, ಆಫೀಸರ್ಸ್ಗಳ ಬಗ್ಗೆ, ಅವರ ಪರ್ಸನಲ್ ಲೈಫ್ ಬಗ್ಗೆ, ಹೀಗೆ ಅನೇಕ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾ ಇರುತ್ತೆ. ಅರ್ಧ ಗೊತ್ತಿರುತ್ತೆ. ಇವನು ಸುಳ್ಳು ಹೇಳಿದರೆ ಸಿಕ್ಕು ಬೀಳ್ತಾರೆ, ಯಾಕೆಂದರೆ ಅರ್ಧ ಗೊತ್ತಿರುತ್ತೆ, ಹಿಂಸೆ ಮಾಡ್ತಾರೆ. ಹೀಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳನ್ನು ಅದನ್ನು ಕೋರಿಲೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸರ್, ಪ್ರಮುಖವಾಗಿ ಎಲ್ಲರೂ ನೋಡ್ತಿರುವಂತ 48 ಅವರ್ಸ್ ಅಲ್ಲಿ ಯಾಕೆ ರಿಲೀಸ್ ಆದ್ರು ಅಂತ ಬಂದಂತ ಸಂದರ್ಭದಲ್ಲಿ ಅಭಿನಂದನ್ ಅವ್ರಿಗೋಸ್ಕರ
ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನೂ ಕೂಡ ಸಾರೋದಕ್ಕೆ ರೆಡಿ ಆಗ್ಬಿಟ್ಟಿದೆ ಅನ್ನೋದು ಪಾಕಿಸ್ತಾನಕ್ಕೆ ಆ ಭಯನೇ ಮೇನ್ ರೀಸನ್ ಆಯ್ತು ಅನ್ಸುತ್ತೆ. ಹೌದು, ಖಂಡಿತ ಸತ್ಯ. ಇದುವರೆಗೂ ಉರಿನಲ್ಲಿ ಯಾವಾಗ ಈ ರೀತಿ ಅಟ್ಯಾಕ್ ಮಾಡಿದಾಗ ಉರಿಯ ಆ ಯೋಧರೇ, ಆ ಯೂನಿಟ್ಟೇ ಮುಂದಕ್ಕೆ ನಿಲ್ತು, ನಮ್ಮ ಪ್ರಾಣ ಒಡ್ಡಿ ನಾವು ರಿವೆಂಜ್ ತಗೊಳ್ತೀವಿ ಅಂತ. ಅದೇ ರೀತಿ ಪುಲ್ವಾಮಾದಲ್ಲಿ ಆದಾಗ ಇಡೀ ಸೈನ್ಯವೇ, ಭಾರತನೇ ನಿಲ್ತು, ಇವರಿಗೋಸ್ಕರ ನಾವು ಏನಾದರೂ ಮಾಡ್ತೀವಿ ಅಂತ. ಅದೇ ರೀತಿ ಈ ಸ್ಕ್ವಾಡ್ರನ್ನ, ಈ ರೀತಿ ವಿಡಿಯೋಗಳನ್ನು ನೋಡಿದ ಅವರ ಜೊತೆಯವರು, ಸ್ಕ್ವಾಡ್ರನ್ನವರು, ಬೇರೆ ಸ್ಕ್ವಾಡ್ರನ್ನವರು, ನಮಗೆ ಏರ್ಫೋರ್ಸಿಗೆ ಬಿಡಿ, ನಾವು ನಿರ್ನಾಮ ಮಾಡ್ತೀವಿ ಅನ್ನೋ ವರ್ಡು ಏರ್ಫೋರ್ಸ್ ಅಧಿಕಾರಿಗಳಿಂದ ಯಾವಾಗ ಸರ್ಕಾರಕ್ಕೆ ತಲುಪ್ತೋ ಆಗ ಸರ್ಕಾರ ಅರಿತುಕೊಂತು ದಟ್ಟು ಇಷ್ಟು ಮನೋಬಲ ನಮ್ಮ ದೇಶದ ಸೈನ್ಯದಲ್ಲಿ ಇದೆ ಅನ್ನೋದನ್ನು. ಈ ಮನೋಬಲ ತಂದುಕೊಟ್ಟಿದ್ದಕ್ಕೂ ಅವರಿಗೆ ಕ್ರೆಡಿಟ್ ಹೋಗಬೇಕು, ಸರ್ಕಾರಕ್ಕೆ ಹೋಗಬೇಕು. ಆದರೆ ಈ ಮನೋಬಲ ಇರೋದು ಅವರಿಗೆ ಅರಿವಾಯಿತು, ಆ ಬಲದಿಂದ ಅವ್ರನ್ನ ಬಿಡಬೇಕಾಯಿತು. ಸರ್, ನಾವು ಮೇನ್ ನೋಡ್ತಾ ಇದ್ದಿದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಅಂದ್ರೆ ಅಭಿನಂದನ್ ಅವರ ವಿಡಿಯೋ ರಿಲೀಸ್ ಮಾಡಿದ್ರು, ಮತ್ತೊಂದ್ ಕಡೆ ಹೊಡೆದಿದ್ದಂತ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಎಂತವ್ರಿಗೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಅಕಸ್ಮಾತ್ ಆ ವಿಡಿಯೋ ರಿಲೀಸ್ ಮಾಡ್ದಲೇ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ. ಯಾಕೆಂದ್ರೆ ಭಾರತೀಯ ಸೇನೆಗೆ ಗೊತ್ತಿತ್ತಂತೆ ಅವ್ರು ಬಿದ್ದಿದ್ದು ಅಲ್ಲೇ, ಹೌದು ಪಾಕಿಸ್ತಾನ ಸೈನಿಕರಲ್ಲಿ ಸರೆಂಡರ್ ಮಾಡಿಸ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಗೊತ್ತಿತ್ತು. ಅಕಸ್ಮಾತ್ ಅದು ವಿಡಿಯೋ ರಿಲೀಸ್ ಆಗ್ದಲೇ ಇದ್ದು ಅವರಲ್ಲಿದ್ದಾರೆ ಅಂತನೂ ಗೊತ್ತಿದ್ದಿದ್ರೆ ಪಾಕಿಸ್ತಾನ ಯಾವ ರೀತಿಯಾಗಿ ನಾಟಕ ಆಡ್ತಾ ಇತ್ತು ಅಂತ. ನಾರ್ಮಲಿ ಹಳ್ಳಿಯವರು ಯಾರು ಸಿಗ್ತಾರೆ ಅವರುಗಳು ನಮ್ಮವರು ಹೇಗೆ ಮಾಡ್ತಾರೋ ಅದೇ ರೀತಿ ಅವರು ಹೊಡೆದು ಬಡ್ದು ಮಾಡ್ತಾರೆ. ಎಲ್ಲೂ ಜಂಗಲಲ್ಲಿ ಬಿದ್ದರೆ ಸರ್ವೈವಲ್ ಕಿಟ್ ಇರುತ್ತೆ, ಅವ್ರ ಹತ್ರ ಗನ್ ಇರುತ್ತೆ, ಎಲ್ಲ ಒಂದಿಷ್ಟು ಅಲ್ಲ. ಓಕೆ ಸರ್, ಅದು ಬಿಡಿಸ್ಕೊಂಡ್ಬರುವ ನಿಟ್ಟಿನಲ್ಲಿ ಭಾರತ ಏನ್ ಮಾಡ್ಬೇಕಾಗಿತ್ತು ಅವಾಗ? ಅಕಸ್ಮಾತ್ ಇವರು ಅಲ್ಲಿ ಇಲ್ವೇ ಇಲ್ಲ ಅಂತ ಏನಾದ್ರು ಪಾಕ್ ವಾದ ಮಾಡಿದಿದ್ರೆ ಅಂತ. ಆವಾಗ ಏನಂದ್ರೆ ನಮ್ಮ ಅವಾಗ ನಮ್ಮ IB ರಾ ಏನಿದೆ ಮತ್ತು ನಮ್ಮ ಸ್ಪೈಸ್ ಏನಿದೆ ಅವರಿಂದ ನ್ಯೂಸ್ ತಿಳಿಯುತ್ತೆ. ಮತ್ತು ನಮ್ಮ ಒಬ್ಬ ಏರ್ಫೋರ್ಸ್ ಆಫೀಸರ್ ಪಾಕಿಸ್ತಾನದ ಎಂಬಸಿನಲ್ಲಿ ಏರ್ ಅಟ್ಯಾಚೆ ಆಗಿ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ಇಟ್ಟಿರೋದೇ ಇದೇ ಕಾರಣಕ್ಕಾಗಿ ಎಲ್ಲ ದೇಶಗಳಲ್ಲೂ ಪೋಸ್ಟಿಂಗ್ ಮಾಡಿರ್ತಾರೆ. ಒಬ್ಬ ಆರ್ಮಿ, ನೇವಿ, ಏರ್ಫೋರ್ಸು, ರಾಯಭಾರಿ, ಅಂಬಾಸಡರ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಅವರುಗಳು ಈ ಸುದ್ದಿಯನ್ನು ಸಂಗ್ರಹಿಸಿ ಇನ್ಫಾರ್ಮೇಷನ್ ಕೊಡಬೇಕು. ಆ ಇನ್ಫಾರ್ಮೇಷನ್ನು ಕ್ರೆಡಿಬಲ್ ಆಗಿದ್ದರೆ ಸರ್ಕಾರ ಅದನ್ನು ಪಾಕಿಸ್ತಾನಕ್ಕೆ ಹೇಳಿ ಶಕ್ತಿ ಪ್ರಕಾರ ಅದನ್ನು ಪಡ್ಕೊಳತ್ತತ್ತು. ಆದರೆ ಕಷ್ಟ ಆಗೋದು. ಆದರೆ ಈ ಸಲ ಪಾಕಿಸ್ತಾನ ದುರುದ್ದೇಶದಿಂದ ಹೊರಡಿಸಿದ ಈ ವಿಡಿಯೋ ಅದು ಒಳ್ಳೆಯದಾಯಿತು. ಯಾಕೆಂದರೆ ಮೀಡಿಯಾಗಳು ಮತ್ತು ನಮ್ಮ ವಾಟ್ಸಪ್ಪು ಈ ಥರದ ಗ್ರೂಪ್ಗಳು ಅದೇನು ದುರುಪಯೋಗಕ್ಕೋಸ್ಕರ ಅವರು ಶುರು ಮಾಡಿದ್ರು ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡ್ವಿ ನಮ್ಮ ಒಳ್ಳೆಯದಕ್ಕೋಸ್ಕರ. ಅಲ್ಲ, ಮತ್ತೊಂದು ಸರ್, ಇಲ್ಲಿ ಅಭಿನಂದನ್ ಅವರ ರಿಲೀಸ್ ಮಾಡೋ ಮುಖಾಂತರ ಸಾಕಷ್ಟು ಸಂದೇಶಗಳನ್ನ ಮತ್ತು ಇದು ಪಾಕಿಸ್ತಾನ ಕೊಡೋದಕ್ಕೆ ಮುಂದಾಗಿದೆ ಅನ್ನೋ ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕೆಂದ್ರೆ ನಾವು ಶಾಂತಿಯನ್ನ ಕಾಪಾಡೋದಕ್ಕೆ ಮುಂದಾಗಿದ್ದೀವಿ, ಭಾರತನೇ ಸುಮ್ಮನೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದೆ, ಈ ರೀತಿಯಾಗೆಲ್ಲ ಬಿಂಬಿಸೋದಕ್ಕೆ ಹೊರಟಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಎಲ್ಲೋ ಒಂದ್ ಕಡೆ ಈಗ ಆಗ್ತಾ ಇರುವಂತಹ ಕೆಲವೊಂದು ಆಕ್ರೋಶದ ಏನ್ ಸನ್ನಿವೇಶಗಳು ಅವನ್ನೆಲ್ಲವನ್ನು ತಡೆಯೋದಕ್ಕೆ ಪಾಕ್ ಈ ರೀತಿಯಾಗಿ ಒಂದು ತಂತ್ರವನ್ನು ಹುಡ್ತಾ ಅಂತ. ಪಾಕಿಸ್ತಾನದ ಸ್ಥಿತಿ ಮತ್ತು ಇಂಡಿಯಾ ಸ್ಥಿತಿ ಬೇರೆ ಬೇರೆ. ಅನೇಕ ನಮ್ಮ ರಾಜಕಾರಣಿಗಳು ಅನೇಕ ಸಲ ನಮ್ಮ ಇಂಡಿಯಾದ ಸೈನ್ಯವನ್ನು ನೋಡಿ ಅದೇ ರೀತಿ ಅಂದ್ಕೊಳ್ತಾರೆ. ಪಾಕಿಸ್ತಾನದ ಸೈನ್ಯ ಸರ್ಕಾರ ಹೇಳ್ದಂಗೆ ಕೇಳಲ್ಲ. ನಮ್ಮ ಸೈನ್ಯ ಸರ್ಕಾರವನ್ನು ಒಬೇ ಮಾಡುತ್ತೆ, ಅದು ಶತಮಾನಗಳಿಂದ ಹಿಂದಿನಿಂದ. ಆದರೆ ಪಾಕಿಸ್ತಾನದ ಸೈನ್ಯ ಗೌರ್ಮೆಂಟ್ ಹೇಳ್ದಂಗೆ ಕೇಳಲ್ಲ. ಪಾಕಿಸ್ತಾನದಲ್ಲಿರೋ ಟೆರರಿಸ್ಟು ಇಬ್ಬರೂ ಕೇಳಲ್ಲ. ಸೈನ್ಯದ ಮಾತು ಕೇಳಲ್ಲ, ಗೌರ್ಮೆಂಟ್ ಮಾತು ಕೇಳಲ್ಲ. ಅವರು ಇನ್ನೊಂದು ಸ್ಟ್ರೀಮ್. ಹೀಗೆ 3 ಭಾಗಗಳು, 3 ಶಕ್ತಿ ಕೇಂದ್ರಗಳು ಅಲ್ಲಿದೆ. ಹಾಗಾಗಿ ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನು ಒಪ್ಪಿಕೊಂಡು ನಾವು ಇಂಡಿಯಾ ಗೌರ್ಮೆಂಟು ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ. ಅದು ನಮ್ಮ ಗೌರ್ಮೆಂಟು ಈ ಸಲ ಬಹಳ ಎಚ್ಚೆತ್ತುಕೊಂಡಿದೆ. ಅದು ತುಂಬ ಸಂತೋಷದ ಸಂಗತಿ. ಸೈನ್ಯ ಅದೇ ಆದ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಸ್ಥಿತಿಗತಿಗಳೇ ಬೇರೆ.